ದಿನ ಇಟ್ಟು ಅದನ್ನು ಪೂಜೆ ಮಾಡ್ತೀರಿ, ಆದ್ರೆ ಅದನ್ನು ತೊಟ್ಟು ಮನೆ ಬೆಳಗೋ ಜ್ಯೋತಿ ಯಾವಾಗ ಬರ್ತಾರ್ರಿ? ಏನಾದರೂ ದೇವ್ರ ಇಚ್ಛೆಂಗೆ ಆಗ್ಬೇಕಲ್ಲ ರಂಗಪ್ಪ. ಇವತ್ತಲ್ಲ ನಾಳೆ ಬಂದಾಳ. ನಾವು ಕಾತುರದಿಂದ ಕಾಯತ್ತೇವ್ರಿ. ಆದಷ್ಟು ಜಲ್ದಿ ನಮ್ಮ ಆಸೆ ನೆರವೇರಿಸ್ರಿ. ಇದನ್ನ ಒಳಗಿಟ್ಟು ನಾ ಶಾಲೆಗೆ ಹೋಗ್ಲಿ ರೀ? ಅದೆಲ್ಲಿತ್ತಲ್ಲ ಅಲ್ಲಿ ಜೋಪಾನ ಹೋಗಿಟ್ಟು ನಿನ್ನ ಕೆಲಸ ನೀ ಮಾಡ. ನಾನು ಶಾಲೆಗೆ ಹೋಗ್ಬೇಕಾಗಿತ್ರಿ. ಹೋಗಿ ಬರ್ರಿ, ನಾಳೆ ಇದೇ ಟೈಮ್ಗೆ ಇರ್ಬೇಕು ನೋಡ್ರಿ. ತಾಳಿ ಕೊಟ್ಟೆಯವರು ಒಂದು ಮನೆತನ ತೊಗೊಂಡು ಬರಾಕತ್ತಿದ್ದೀರಿ. ಬರಲಿ, ಕೂಡಿ ಬತ್ತಂದ್ರೆ ಮಾತುಕತೆ ಮಾಡೋನು. ಆ ಕಾಲಂಗ್ರ ಹಣಿ ಬರ ಯಾರಿಗೈತೆ ಯಾರಿಗೊತ್ತು. ಅದನ್ನು ನಂಬಿ ಕುಂತ್ರೆ ಹೆಂಗೆ ರೀ? ಅದ್ರ ಬಗ್ಗೆ ಮಾತಾಡಬೇಡ, ಬರೋರು ಬರಕ್ಕೆ ಹೇಳ. ಬರೋರೇನೋ ಬರ್ತಾರೆ, ಆದ್ರೆ ಅವ್ರು ಬಂದಾಗ ನೀವೋ ಮನ್ಯಾಗ ಇರ್ಲಿಕ್ಕಂದ್ರೆ ಬರೋಣ ಹೇಳಿ ಕಳಿಸು, ಬರ್ತೀನಿ. ಅವರಿಗೆ ಭಾಳ ಜೀವ ತಿನ್ನಕ್ಕೆ ಹೋಗ್ಬೇಡ. ಅವ್ರ ತಲೆಯಾಗ ಏನೈತೆ ಯಾರಿಗೆ ಗೊತ್ತ? ಅವ್ರ ಮನ್ಯಾಗ ದುಡಿತೀವಲ್ವ ಅಂದಿಂದ ಅವ್ರ ಬಗ್ಗೆ ಈ ಮನೆತನ ಬಗ್ಗೆ ವಿಚಾರ ಮಾಡ್ಬೇಕಾಕೈತಿ. ಯಾರ ಬರತ್ತಾರಂದ್ಲ ಮನೆ ಹೆಸರು ಮಾಡುಂಬ. ಒಬ್ಬಂಗ ಎಲ್ಲ ಹಸನ್ ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ಕಸ ಹೊಡಗಂದ್ರೆ ಎಲ್ಲಿ ಹೊಂಟಿವ? ಏವಾ ಸಣ್ಣ ಹುಡುಗಿ ಆಗಿಲ್ವ, ಮನೆ ತುಂಬ ಕೆಲಸ ಅದು ಬಾಯವ. ನಮ್ಮ ಮನೆಯೊಳಗೆ ಏನು ಕೆಲಸಪ್ಪ, ಎಲ್ಲ ಮುಗಿಸ್ಕೊಂಡು ಬಂದೇನ. ನಮ್ಮ ಮನೆ ಕೆಲಸ ಅಲ್ವಾ, ಗೌಡ್ರ ಮನೆಗೆ ಭಾಳ ಕೆಲಸ ಪಟ್ಟೆವು. ಅದಕ್ಕೆ ಸ್ವಲ್ಪ ಆಸರಾಗವ ನಿಮ್ಮ ಅಪ್ಪಗ. ಅವ್ರ ಮನೆಗೆ ನಂದೇನು ಕೆಲಸಪ್ಪ? ಒಂದು ಎರಡವ ದೊಡ್ಡ ಬಾರ್ದಾನೈತಿ. ನಿನಗೇನು ಭಾಳ ಕೆಲಸ ಹಚ್ಚಂಗಿಲ್ಲವ. ಒಂದು ಕೋಣಿ ಸ್ವಲ್ಪ ಸ್ವಚ್ಛ ಮಾಡಿ ಬಂದ್ಬಿಡಕಂತ ಬಾಯವ. ನಂಗೆ ಆಗಲ್ಪ, ನಾನು ನಂಗೆ ಗೆಳತಿಯರ ಜೋಡಿ ಎಷ್ಟು ಚಂದ ಆಟ ಆಡ ಅಂತೀನಿ. ಈ ನಿನಗೆ ಹೇಳ್ತಾರು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲವ. ಯವ್ವ ಈ ನಿಮ್ಮ ಅಪ್ಪಗ ಸ್ವಲ್ಪ ಹೆರಣಾಗತ್ತೈತಿ ಬಾಯವ. ಹೌದಾ ಅಪ್ಪ? ಹೆಂಗ್ ಮಾಡ್ಲಿಲ್ಲ? ಹೋಗಿ ಲಘು ಬಾ. ಬಾರವ, ಮತ್ತೆ ಈ ನಿನ್ನ ಹುಡುಗಾಟದ ಆಟ ಇದ್ದಿದ್ದ ಬಾಯವ. ನಾನು ಇಲ್ಲ ಕರ್ಕೊಂಬಂದಿ, ನಾ ಗೆಳತಿಯರ ಜೋಡಿ ಆಟ ಆಡ್ಬೇಕು. ಮದುವೆ ವಯಸ್ಸಿಗೆ ಬಂದಿದ್ದಿ, ಈ ವಯಸ್ಸಿನಾಗ ಆಟ ಬೇಕನವ ನಿನಗೆ. ಸ್ವಲ್ಪ ಗೌಡ್ರ ಮನೆ ಕೆಲಸ ಐತಿ ಬಾಯವ. ಈ ಮನೆ ಒಳಗ ನಾನೇನ್ ಕೆಲಸ ಮಾಡ್ಬೇಕಪ್ಪ? ಏನಿಲ್ಲವ, ಸ್ವಲ್ಪ ಮನೆ ಒಳಗೆ ಕಸ ಹೊಡಗಿದ್ರೆ ಮುಗೀತು ನೋಡು. ಆಯ್ತು, ಕೆಲಸ ಮಾಡ್ಬೇಕಲ್ಲ, ಕೆಲಸ ಮಾಡಿ ನಂಗೆ ಗೆಳತಿಯರ ಜೋಡಿ ಆಟ ಆಡಕ್ ಹೋಗ್ತೀನಿ. ಮನೆ ತುಂಬ ಕೆಲಸ ಅದಾವ, ಮಗಳು ಕರ್ಕೊಂಡು ಆಟ ಆಡತ್ತೇನ? ನಿನಗಿಲ್ಲಿ ಹಾಡು ಕೊನೆಯಾಗ ಕರ್ಕೊಂಡ್ ಬಂದಿಲ್ಲವ, ಮನೆ ತುಂಬ ಕೆಲಸ ಅದಾವ ಬಾ.
ಜಳ ಜಳ ಅನ್ನುವಾಗ ಗೌಡ್ರ ಕೋಲಿ ಒಂದು ಕಸ ಹೊಡೆದು ಸ್ವಚ್ಛ ಮಾಡಿ ಹೋಗ್ಬಿಡು. ಎಲ್ಲಿ ತಂದು ಹಾಕೊಂಡಿ ಅದನ್ನ? ಅದು ಅಲ್ಲಿ ಒಳಗಿತ್ತು. ಏ ರಂಗಪ್ಪ, ಯಾರ ಮನ್ಯಾಗ ಏನ್ ದಗ್ದ ಮಾಡ್ಯಾತ ಗೊತ್ತೈತಿಲ್ಲ ಈಕಿಗೆ? ನನ್ನ ಮಗಳು ತಪ್ಪು ಮಾಡ್ಯಾಳ. ಕಾಲುಂಗ್ರ ಎಲ್ಲಿತ್ತೋ ಅಲ್ಲಿ ಒಯ್ದಿಡ್ತೀನಿ. ದಯವಿಟ್ಟು ಸುದ್ದಿ ಹಬ್ಬಿಸ್ಬೇಡ್ರಿ. ಅದನ್ನ ಎಷ್ಟ ಪೂಜಿಸ್ತಾರ ಪಾಲಿಸ್ತಾರ ಗೊತ್ತೈತಿಲ್ಲ? ಈ ಸುದ್ದಿ ಹೇಳಾಕಿನ ಯಾಕೆ ಒಂಥರ ಗೊಂದಲದಾಗದಿರಿ? ಏನಾಗ್ಯದ? ಏನಾಗ್ಯದ ಅಂತ ಕೇಳಾಕತ್ತೀನಿ. ಯಾಕೋ ಬಾಯಾಗಿನ ಮಾತ ಬರುವಲ್ಲೋ? ಯಾರ್ಯಾರು ಎಲ್ಲೆಲ್ಲಿ ನಿಂತೀರಿ ಅಲ್ಲೇ ನಿಂದಿರ್ಬೇಕ. ಮಗಳು ತಪ್ಪು ಮಾಡ್ಯಾಡ್ರಿ, ಅದನ್ನು ಬಿಚ್ಚಿಕೊಡ್ತೀವಿ, ಕ್ಷಮ ಮಾಡ್ರಿ.
ಏನು ಮಾತಾಡ್ಬೇಕು ತಿಳಿವಲ್ದ ರಂಗಪ್ಪ. ಹೋಗಿ ಸ್ವಾಮಿಗಳ ಕರ್ಕೊಂಬ, ಅವ್ರು ಹೆಂಗೆ ಹೇಳ್ತಾರ ಹಂಗೆ. ಅಲ್ಲಿ ತಕ್ಕ ನಿನ್ನ ಮಗಳ ನನ್ನ ಮನೆ ಹೊರಸ್ಲ ದಾಟಬಾರ್ದ. ತಿಳಿಲಾರ್ದು ಹುಡುಗಿರಿಪ್ಪ, ಏನು ಆಸೆ ಪಟ್ಟು ದುಡಿಕ್ಯಾಳ, ಅದಕ್ಕೆ ಇದಕ್ಕೆ ಏನೋ ಹೋಲಿಸ್ಬೇಡ್ರಿ. ಯಾವುದಕ್ಕೆ ಆಸೆ ಪಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಈಕಿಗೆ. ಈ ಮರಿ ಕಾಲಿಟ್ಟಿದ್ದ ಮೊದಲ ಸಲ ರೀ ಪಾಪ, ಅಕ್ಕಿಗೆ ತಿಳಿಬೇಕು. ಅಕ್ಕಿನ ಕರ್ಕೊಂಡು ಬಂದಲ್ಲ, ನನ್ನ ತಪ್ಪು ರೀ, ನನ್ನ ತಪ್ಪು. ಹೇಳಿದ್ ಕೇಳ್ಸಾಕತೈತಿಲ್ಲ, ಯಾರೊಬ್ರು ಗುಡಿಗೆ ಹೋಗಿ ಸ್ವಾಮಿಗಳ ಕರ್ಕೊಂಬರ್ರಿ. ಎಲ್ಲ ಲಿಂಗರ ಪವಾಡ ದೊಡ್ಡ ಪವಾಡಪ್ಪ. ಎಲ್ಲಿ ಹೋದರೂ ಭಕ್ತರದಾರ ಅವ್ರಿಗೆ ಅಲ್ಲ. ಯಾಕಪ್ಪ ಇರಪ್ಪ, ಯಾಕ ಅವಸರಲ್ಲೇ ಬಂದೆಲ್ಲ? ಏನಾಗೈತಿ ಅಂಥದ್ದು ಅಪ್ಪ? ಅಪ್ಪಾರ, ಗೌಡ್ರಿ ಅಕ್ಕ ನಿಮ್ಮನ್ನ ಅವಸರಲ್ಲೇ ಕರ್ಕೊಂಬ ಅಂತ ಹೇಳ್ಯಾರ. ಯಾಕೋ ಏನಾಗೈತಿ? ಏನಾಗೈತೆ ಏನೋ ಗೊತ್ತಿಲ್ರಿ ಅಪ್ಪಾರ, ಲಗುನ ಬರ್ರಿ. ನೋಡ್ರಿಪ್ಪ, ನಿಮ್ಮ ಮಂತ್ಯಂದೊಳಗೆ ಯಾರು ಆ ಕಾಲುಂಗ್ರ ಹಾಕ್ಕೊಂತಾರೋ ಅವರ ಈ ಮನೆ ಸೊಸಿ. ಹಾಂ, ಅಂದ್ರೆ ನಿಮ್ಮ ಹೆಂಡತಿ. ಇದಕ್ಕೆ ಬೇರೆ ದಾರಿ ಹುಡುಕ್ರಿ. ಬೇರೆ ದಾರಿ ಹುಡುಕಿದೀವಿ ಅಂದ್ರೆ ನಿಮ್ಮ ಮನಿನ ಸರ್ವನಾಶ ಆಕತಿ. ಅಲ್ರಿಪ್ಪ, ಇದು ಹುಡುಗಾಟಿಗೆ ಮಾತಂತ ತಿಳ್ಕೊಂಡಿದೆ. ಅಪ್ಪರ, ಕಾಲುಂಗ್ರ ಹಾಕೊಂಡು ಎತ್ತಕ್ಕಿ ನಮ್ಮ ಮನೆ ಆಳು ಮನುಷ್ಯನ ಮಗಳ. ಆಕಿ ಏನಾರ ಈ ಮನೆ ಸೊಸೆ ಆದ್ಲಂದ್ರೆ, ಆಕಿ ಏನಾರ ನಾನು ಹೆಂಡತಿ ಆದ್ಲಂದ್ರೆ ಊರು ಮಂದಿನ ಉಗುಳ್ತಾರ್ರಿ. ಏನು ಮಾಡ್ತೀರಿ ಗೊತ್ತಿಲ್ಲ, ದಿಕ್ಕು ಬದಲು ಮಾಡಿರಿ. ಈಗ ನಾವು ದಿಕ್ಕು ಏನಾರ ಬದಲಿ ಮಾಡಿದೀವಿ ಅಂದ್ರೆ ನಿಮ್ಮ ಅಪ್ಪಾರಿಗೆ ಹತ್ತಿದ ಪಾಪ ನಿಮಗೂ ಹತ್ತಿತ್ತು. ಈಗ ನಾ ಏನು ಮಾಡ್ಬೇಕ್ರಿ? ನೋಡ್ರಿ ಸಣ್ಣಗೌಡ್ರ, ನಿಮ್ಮ ತಕ್ಕ ಕನ್ಯೆ ಸಿಗು ಮಟನೂ ನೀವು ಆ ಕಾಲುಂಗರನ ಕಣ್ಣಿಟ್ಟು ಜೋಪಾನ ಮಾಡಬೇಕಾಗಿತ್ತು. ತಪ್ಪಾಗಿಬಿಟ್ಟೈತಿ, ಏನೂ ಮಾಡೋಕ್ಕಾಗೋದಿಲ್ಲ. ಕಣ್ಣಿಟ್ಟು ಕಾಯಿಲೆ ಅಂತ ಮನೆ ತುಂಬ ಆಳುಗಳು ಇಟ್ಟಿದ್ದಾರೆ. ಆಳುಗಳು ಮೈ ಮರೆತರು, ನನ್ನ ದಿಕ್ಕನ್ನು ಬದಲು ಮಾಡಿದರು. ಯಾವ ಕಾರಣಕ್ಕೂ ಈಕೆ ನಮ್ಮ ಮನೆ ಸೂಚನೆ ಒಪ್ಕೊಳಕ್ಕೆ ನನ್ನ ಮನಸ್ಸಿಲ್ರಿ. ಏನು ಮಾಡ್ತಿರೋ ಗೊತ್ತಿಲ್ಲ, ಇನ್ನೂ ಹೊತ್ತದ, ಯಾರಿಗೂ ಗೊತ್ತೂ ಆಗಿಲ್ಲ. ವಿಚಾರ ಮಾಡಿ ನೀವೊಂದು ತೀರ್ಮಾನ ಬರ್ರಿ, ನಾ ಅದನ್ನು ಪಾಲಿಸ್ತೀನಿ. ನೋಡಿ ಗೌಡ್ರ, ನನ್ನ ಮಾತು ಎಂದೂ ಹುಸಿಯಾಗಿಲ್ಲ. ಇನ್ನು ನನ್ನ ಮಾತಿ ಮೀರಿ ನೀವು ಈ ಕಾಯಕ ಮಾಡ್ತೀನಿ ಅಂತಂದ್ರೆ ಮುಂದೆ ಭಾಳ ಕಷ್ಟ ಅನುಭವಿಸ್ಬೇಕಾಕತಿ. ವಿಚಾರ ಮಾಡಿ. ವಿಚಾರ ಮಾಡಿದಕ್ಕೆ, ನಿಮ್ಮ ಮಾತು ಪಾಲಿಸಿದಕ್ಕೆ ನಿಮ್ಮನ್ನ ಕರೆಸಿದ್ದ. ನೀವೇ ಇಷ್ಟು ಹೇಳಕತ್ತೀರಿ ಅಂದ್ರೆ ಮನೆಯಾಗಿರಲ್ರಿ, ಹೆಂತಾಗಲ್ಲ ಆ ಕಾಲುಂಗ್ರ ಸಲುವಾಗಿ. ಒಳ್ಳೇದಾತು. ನೋಡ್ರಿ ಗೌಡ್ರ, ಆ ಕಾಲುಂಗ್ರ ಹಾಕ್ಕೊಂಡಾಕಿ ಈ ಮನೆ ಹೊಚ್ಚಲ ದಾಟಬಾರ್ದು. ದಾಟುವುದಾಯಿತ್ತು ಅಂತಂದ್ರೆ ಆಕಿ ನಿಮ್ಮ ಹೆಂಡತಿಯಾಗಿ ಅಂದ್ರೆ ಚಲೋ. ರಂಗಪ್ಪ, ನಾವೊಂದು ತೀರ್ಮಾನಕ್ಕೆ ಬರುತ್ತಕ ನಿನ್ನ ಮಗಳ ನನ್ನ ಮನೆಯಾಗ ಇರಬೇಕು, ನಮ್ಮ ಮನೆಗೆ ಹೊರಸ್ಲ ದಾಟಬಾರ್ದು. ಗೌಡ್ರ, ನನ್ನ ಮಾತು ಮೀರಿ ಮತ್ತೇನಾರ ನೀವು ಮಾಡಿದಿರಿ ಅಂತಂದ್ರೆ ನಿಮ್ಮ ಅಪ್ಪಾರ ಅನುಭವಿಸಿದ ತ್ರಾಸನ ನೀವು ಅನುಭವಿಸ್ಬೇಕಾಕೈತಿ.
ಇದ್ರ ಮ್ಯಾಲೆ ನಿಮ್ಮ ಇಚ್ಛ. ಬಂದು ಹೇಳಿದ್ದು ಖುಷಿನೂ ಆತ್ರಿ, ಒತ್ತಾಟಿ ದುಃಖನೂ ಆತ್ರಿ. ನಿಮ್ಮ ಮಾತು ಮೀರೋದಿಲ್ಲ. ನನ್ನ ಮನೆ ಹೊಸಲ ದಾಟ್ಲಾರಂಗ ನೋಡ್ಕೋತೀನಿ. ಏನಾರು ಮಾಡಿ ನಿನ್ನ ಮಗನ ಊರು ಬಿಟ್ಟು ಕರ್ಕೊಂಡು ಹೋಗು, ಇಲ್ಲ ಊರವ್ರು ಕೂಡಿ ಕಲ್ಲು ಎಟ್ಟೆ ಕೊಲ್ತಾರ. ಏನು ಮಾಡಲಿ ವೀರಪ್ಪ, ಒಂದು ವಾರದ ಹೊತ್ತಾತು, ಒಟ್ಟಿಗೆ ಕೂಳು ಕಂಡಿಲ್ಲ. ಅಲ್ಲ, ಇದಕ್ಕೆ ಬೇರೆ ದಾರಿನ ಇಲ್ಲಂತೆ. ಮಾಡೋ ಕಾರ್ಬಾರೆಲ್ಲ ನಿನ್ನ ಮಗನ ಮಾಡ, ಮತ್ತೇನು ದಾರಿ ಹುಡುಕ್ತಿ? ಗೌಡ್ ನೋಡಿದ್ರೆ ಮನೆಯಿಂದ ಹೊರಗೆ ಕಳಿಸೋದಿಲ್ಲ ಅಂತಾರೆ. ನೀವೆಲ್ಲ ಹೊರಗೆ ಕರ್ಕೊಂಡು ಹೋಗಂತೀರಿ. ಏನು ಮಾಡಲಿ, ಇರಬೇಕಾ ಸಾಯ್ಬೇಕಾ? ಸತ್ ಅದಟ್ ಪಾಪ ಗೌಡ್ರ ಮನೆ ಕಟ್ಬೇಕಂತ ಮಾಡ್ರಿ ಏನು? ಯುದ್ಧ ಹೊರಿ ಆಗೋಕೆ ಅಂತ ಸಾಯೋದು ಒಂದ ದಾರಿ ಅಲ್ಲ ರಂಗಪ್ಪ. ಇದ್ರೂ ಕಂಟ್ಕೈತಿ, ಸತ್ರು ಕಂಟ್ಕೈತಿ. ಎಂಥ ಹೊತ್ತೆ ಆಡಿದೀವ ನಿನ್ನ ಮಗಳನ್ನ? ಹಾಂ, ಇರೋದ ಒಂದು ಮಗಳು, ಅದು ಗೌಡ್ರ ಮನೆಗೆ ಕಪ್ ಚುಕ್ಕಿ ಹಾಕಿ ಬಿಟ್ಲು. ನಿನ್ನ ಮಗಳ ಗೌಡ್ರ ಮನೆ ಸಸಿ ಆದ್ರೆ ಊರವರೆಲ್ಲ ಓಡಾಡಿಸಿ ಹೊಡಿತಾರ. ಕಂಬದ ಮ್ಯಾಲಿನ ಬೊಂಬಿಯೇ ನಂಬಲೇ ನಿನ್ನ ನಗೆಯನ್ನ. ನಾನು ನಮ್ಮ ಗೆಳತಿಯರ ಜೋಡಿ ಎಷ್ಟು ಚಂದ ಆಟ ಆಡ ಅಂತೀನಿ. ಭಿತ್ತಿಯ ಮ್ಯಾಲಿನ ಚಿತ್ತಾರ ನಿನ್ನ ಮಗಳ ನನ್ನ ಮನ್ಯಾಗ ಇರಬೇಕು, ನಮ್ಮ ಮನೆಗೆ ಹೊಸಲ ದಾಟಬಾರ್ದು. ತಾರವಾ ಕೆಲಸ ಮಾಡಿ ನಂಗೆ ಗೆಳತಿಯರ ಜೋಡಿ ಆಟ ಆಡೋಕೆ. ದಾಟೋದ ಇತ್ತು ಅಂತಂದ್ರೆ ಆಕಿ ನಿಮ್ಮ ಹೆಂಡತಿಯಾಗಿ ದಾಟ. ಅಪ್ಪರ, ಆಕಿನ ಮನೆ ಸೊಸೆ ಅಂತ ಒಪ್ಪಿಕೊಂಡು ಮುಂದೇನಾರ ಮಾಡಿ ಆಕಿನ ಮುಗಿಸ್ಬಿಟ್ರ ರೀ. ಗೌಡ್ರ, ಏನು ಮಾತಾಡ್ತೀರಪ್ಪ ನೀವು? ಏನು ಮಾತಾಡ್ತೀರಿ? ಅಲ್ರಿಪ್ಪ, ನಿಮ್ಮ ಅಪ್ಪಾರ ಮಾಡಿದ ಪಾಪನ ನಿಮಗೆ ಸುತ್ತಕೊಂಡೈತಿ. ನೀವು ಮತ್ತೊಂದು ಪಾಪ ಮಾಡಿ ನಿಮ್ಮ ವಂಶನ ನಿರ್ವಂಶ ಮಾಡ್ಕೋಬೇಕಂತ ಮಾಡಿರೋ ಹೆಂಗಪ್ಪ? ಏನು ಮಾಡ್ರಿ ಈಗ? ನಮ್ಮ ಜಾತಿಗೆ ಯಾವಕ್ಕಿರ ಆ ಕಾಲುಂಗ್ರ ತೊಟ್ಟಿದ್ಲಂದ್ರೆ ಹೌಶಿ ಇರ್ತಿತ್ತು, ಖುಷಿ ಇರ್ತಿತ್ತು, ಊರಾಗ 4 ಮಂದಿ ಹೇಳಕ್ಕೆ ಬಾಯಿ ಇರ್ತಿತ್ತು. ಮನೆ ಕೆಲಸದವನ ಮಗಳ ತೊಟ್ಟಾಳ, ಹೆಂಗೆ ಹೊಂದಾಣಿಕೆ ಆಗಿತ್ತು? ನಿಮ್ಮ ಅಪ್ಪಾರ ಕೊಂದಿದ್ದನು ಮನೆ ಆಳ ಮಗಳನ್ನು. ಈಗ ಆ ಪಾಪ ಪರಿಹಾರ ಆಗ್ಬೇಕಾದ್ರೆ ಈಗೇನು ಆಳಾಗಿ ಬಂದಾಳಲ್ಲ, ಈಕೆ ಆಗಿ ಬಂದಿರಬಹುದು. ಯಾವ ಬಲ್ಲ ಶಿವನಾಟ. ನೀವೀಗ ಈ ಹುಡುಗಿನ ಮದುವೆ ಆಗಿಬಿಟ್ರಿ ಅಂದ್ರೆ ಆ ಪಾಪ ಪರಿಹಾರ ಆಗದ್ರೂ ಆಗಬಹುದು. ಪ್ರತಿಯೊಂದು ಮಾತು ನೀವು ಹೇಳ್ದಂಗೆ ನಾವು ಕೇಳ್ತೇವೆ ಅಂತೇಳಿ ನಿಮ್ಮ ಮಾತ ನಿಮ್ಮ ಮನಸ್ಸ ಆ ಕಡೆ ಬೀಸಬಾರ್ದ್ರೆ? ನೋಡ್ರಿಪ್ಪ, ನಮ್ಮ ಗುರುಗಳ ಕಾಲದಿಂದನೂ ಈ ಮನೆಯವರೆಲ್ಲರೂ ನಮ್ಮ ಮಠದ ಭಕ್ತರು. ಆಗಿನ ಕಾಲದಿಂದ ನಿಮ್ಮ ಹಿರಿಯರು ನಡ್ಕೊತಾನೆ ಬಂದಾರ. ನೀವು ನಮ್ಮ ಮಾತಿನಾಗ ನಡ್ಕೊತಾನೆ ಬರ್ತೀರಿ ಅನ್ನೋ ವಿಶ್ವಾಸ ನಮಗೈತಿ. ಇಲ್ಲ ಅಂದ್ರೆ ಕಾಯಮ ಮದಾನ ಅವನ ಮೇಲೆ ಬಿಟ್ಟು ಬಿಡೋಣ್ರಿಪ್ಪ, ನಾವೇನು ಹೇಳಕ್ಕೆ ಹೋಗುತ್ತಲ್ಲ. ನಿಮ್ಮ ಮಾತು ಕೇಳಾರ ಇನ್ನೂ ತಕ್ಕ ನಾವು ಮುಂದೆ ಹೆಜ್ಜೆ ಇಟ್ಟಿಲ್ಲ, ಇಡುವುದೂ ಇಲ್ಲ. ಮನೆಗೆ ಕರೆಸಿ ಮಾತಾಡಿದ್ರೆ 4 ಕಿವಿಗೆ ಮಾತು ಮುಟ್ತಾವ ಅಂತೇಳಿ ನಿಮ್ಮಲ್ಲೇ ಬಂದೇನಿ ರೀ. ನೀವು ಅನ್ನಂಗೆ ಆಗಲಿ. ಗುರುವಿನ ಮಾತು ಪಾಲಿಸಿದವಂಗ ಎಂದೂ ಸೋಲಿಲ್ಲರಪ್ಪ. ಏನಾರ ಉಪಾಯ ಮಾಡಿ ಮತ್ತೊಂದು ದಾರಿ ಹುಡುಕ್ತಿರತ್ತ ಮಾಡಿದ್ಯಾ? ಇರೋದ ಒಂದು ದಾರಿ, ಬೇರೆ ದಾರಿ ಇಲ್ಲ ಅಂತ ನೀವೇ ಹೇಳಕತ್ತೀರಿ. ಬರ್ತೀನಿ ರೀ. ನಿನ್ನ ಹಣೆ ಬರ ಆ ಕಾಲುಂಗರದಾಗನ ಐತಿ. ಯಾರು ಏನು ಮಾಡೋಕ್ಕಾಗಲ್ಲ. ನೀವು ಉಣ್ಬಾ, ನೀವು ಉಣ್ಲಿಕ್ಕೆ ಅವ್ರು ನನಗೆ ಬೈತಾರ. ಉಂಡಾಳಿಲ್ಲೋ? ಉಂಡಿಲ್ರಿ. ಏನು ಬೇಕತ್ತಿಕ್ಕಿಗೆ?
ಜೋಡಿ ಹಾಡು ಕುಣಿಬೇಕತ್ರಿ, ಅದಕ್ಕೆ ಹೊರಗೆ ಹೋಗ್ಕಳತ್ರಿ. ಹೊರ ಒಕ್ಕಳತ್ತ ಯಾವಾಗ ತಪ್ಪಿ ನಮ್ಮ ಮನೆ ಕಾಲುಂಗ್ರ ಹಾಕೊಂಡೆವು ಅವಾಗ ನೀವು ಹೊರ ಹೋಗೋ ಕನಸಿನ ಮಾತು ತೆಗೆದುಬಿಡು. ನನ್ನ ಗೆಳತಾರ ಮಾರಿ ನೋಡಬೇಕು, ಒಂಚೂರು ಅರ್ಥ ಮಾಡ್ಕೊರಿ. ನಿನ್ನ ಮನಸ್ಸು ನಾ ಯಾಕೆ ನೋಯಿಸಲಿ? ನೋಡುವ, ಯಾರ್ಯಾರು ಇವ್ರಿಗೆ ಗೆಳತಿಯರದಾರಲ್ಲ ಇಲ್ಲೇ ನನ್ನ ಮನೆಗೆ ಕರ್ಕೊಂಬ. ಅದೆಷ್ಟು ಹಾಡಿ ಕುಣಿದ್ರು ಇದೇ ಮನ್ಯಾಗ ಹಾಡಿ ಕುಣಿದಿರ್ಬೇಕು. ಎದಕ್ಕೆ ನಾನು ನೋಡಕ್ಕೆ ಬಂದಿಲ್ಲ? ಏನೋ ಕೆಲಸ ಐತಂತ ಹೋದಕಿ, ನೀ ಯಾಕೆ ಬರಲಿಲ್ಲ? ಬಾರ್ಲೆ, ನೀ ಇಲ್ದ ನಮ್ಮ ಓಣಿ ಭಾಳ ಬಣ ಬಣ ಅನ್ನತೈತಿ. ನಿನಗ ಯಾರಾರ ಏನಾರ ಅಂದಾರೇನ? ಇನ್ನು ಎಷ್ಟು ದಿನ ಇವ್ರ ಮನ್ಯಾಗಿರ್ತಿ? ಯಾಕಿರ್ತಿ? ನಾನು ತಪ್ಪು ಮಾಡಿನಂತ, ಇವ್ರು ನನ್ನ ಹೊರಗೆ ಕಳ್ಸಲ್ಲ ಅಂತ. ಯಾಕಂತ? ನನಗೂ ಗೊತ್ತಿಲ್ಲ, ಕೇಳ್ತೀನಿ. ನಾ ಇನ್ನೂ ನಿಮ್ಮ ಮನೆಗೆ ಎಷ್ಟು ದಿನ ಇರಬೇಕು? ನೀ ಮಾಡಿದ ತಪ್ಪಿಗೆ ನಿನ್ನ ಉಸಿರಿರೋರಿಗೂ ನಮ್ಮ ಮನ್ಯಾಗ ಇರ್ಬೇಕು. ನಾನು ಯಾಕೆ ಇರಬೇಕು? ನನ್ನ ಪಾಡಿಗೆ ನಾನು ಬಿಟ್ಬಿಡ್ರಿ, ನಾ ಹೋಗ್ತೀನಿ. ನೀ ಹಾಡಿ ಕುಣಿಬೇಕಂತ ನಾನು ನಿಮ್ಮ ಗೆಳತಿಯರನ್ನ ಕಳಿಸಿದ್ನಲ್ಲ, ಹಾಡಿ ಕುಣಿದು ಖುಷಿ ಪಟ್ಟೆಲ್ಲ ಸಾಕೆನ ಕಳಿಸವ್ರನ್ನ. ನಾ ಕಾಲುಂಗ್ರ ಹಾಕೊಂಡಿದ್ದ ವಿಷಯ ಯಾರಿಗೂ ಹೇಳಲ್ಲ, ನಾನು ಬಿಟ್ಬಿಡ್ರಿ. ನೀ ಕಾಲು ಉಂಗುರ ಹಾಕೊಂಡಿದ್ದ ವಿಷಯ ಮಂದಿಗೆ ಗೊತ್ತಾಗಲಿ ಬಿಡಲಿ, ಪಾಲಿಸೋ ಪದ್ಧತಿ ನಾ ಪಾಲಿಸಬೇಕಲ್ಲ. ಅಂದ್ರೆ ಸ್ವಾಮಿಗಳು ಹೇಳಿದ ಮಾತನ್ನ ಹೆಂಗೆ ಕೂರ್ತಿಲ್ಲೇನ? ನೀ ಹಾಡಿ ಕುಣಿದಿದ್ದ ಖುಷಿನ ಆತ. ಈ ಮನ್ಯಾಗ ಏನು ಬೇಕು ಹೇಳ, ಎಲ್ಲ ತಂದು ಕೊಡ್ತೀನಿ. ಆದ್ರೆ ನನ್ನ ಮನೆ ಹೊರಸ್ಲ ದಾಟಿಸ್ಕೊಡಲ್ಲ. ಏನಾರ ಮಾಡ್ರಿ ಅಪ್ಪ. ರಂಗಪ್ಪ, ಅವ್ರ ಮನ್ಯಾಗ ದುಡಿತಿದ್ದ ಹೆಣ್ಣಾಳಿನ ಶಾಪ ಐತಿಪ್ಪ ಅವರಿಗೆ. ಅಂದ್ರೆ ಬ್ಯಾಲ, ನಿನ್ನ ಮಗಳ ಆ ಮನೆಗೆ ಸೊಸೆ ಆಗೋದ್ರಾಗ ಏನು ತಪ್ಪೈತಿ? ಹಾಂ, ಅದೇನಾರ ಇರಲ್ರಿ, ಅವರೆಲ್ಲಿ ನಾವೆಲ್ಲಿ? ನನ್ನ ಮಗಳು ಮಾಡಿದ್ದು ಒಂದು ಸಣ್ಣ ತಪ್ಪ. ಯಾರು ಮಾಡಿದ್ರೇನು? ಸಣ್ಣವರು ಮಾಡಿದ್ರು ಅಷ್ಟ, ದೊಡ್ಡವರು ಮಾಡಿದ್ರು ಅಷ್ಟ. ತಪ್ಪು ತಪ್ಪನಪ್ಪ. ಆ ತಪ್ಪು ತಿದ್ದುಕೊಂಡು ಆ ಮನೆಯಿಂದ ಪಾರಾಗಕ್ಕೆ ನನ್ನ ಮಗಳಿಗೆ ಬೇರೆ ದಾರಿನೇ ಇಲ್ಲೇನ್ರಿ? ರಂಗಪ್ಪ, ಆ ಮನೆತನಕ್ಕೆ ಅಂಟುಕೊಂಡು ಕಳಂಕಕ್ಕೆ ನಿನ್ನ ಮಗಳು ಹೋಗಿ ತೆಕ್ಕಿ ಬಿದ್ದಾಳ. ಇನ್ನು ಆ ಮನೆತನದ ಅಳಿವು ಉಳಿವು ಎಲ್ಲ ನಿನ್ನ ಮಗಳ ಕೈಯಾಗೈತಿ ಅಂದಾಗ ಅವ್ರು ಹೆಂಗೆ ನಿನ್ನ ಮಗಳನ್ನು ಬಿಟ್ಟು ಕೊಡ್ತಾರೋ? ಅಪ್ಪಾರ, ಗಾಳಿ ಅಂತ ಗಾಳಿ ಗುದ್ದಿ ಮೈ ನುಸ್ಕೊಂಡು ಅದ್ರ ಕೂಡ ಅದ ಮಾಡ್ಬೋದು. ಆದ್ರೆ ಅದ ಮನ್ಯಾಗ ಉಂಡು ಅದ ಮನ್ಯಾಗ ಬೀಳೋದು ಅವ್ರಿಗೆ ಅದು ಹ್ಯಾಂಗ್ರಿ ಅಪ್ಪ ಎದುರು ವಾದಿಸೋದು? ರಂಗಪ್ಪ, ನೀನು ಅವ್ರ ಕೂಡ ಯಾಕೆ ವಾದ್ಸಾಕೆ ಹೋಗಿಪ್ಪ ಯಪ್ಪ? ಅಲ್ಲೋ, ಅದ ಹೊಲದು ಬಂದೈತಿ, ಒಪ್ಕೊಂಡು ಬಿಡ್ಬೇಕಪ್ಪ ಅಷ್ಟ. ಯಪ್ಪ, ನನಗೆ ದಿಕ್ಕ ತಿಳಿಲಾರ್ದಂಗೆ ಆಗೈತ್ರಿ ಅಪ್ಪ. ಮಗಳ ಗೌಡ್ರು ನನಗೆ ಕಡದ್ರು ಕಡೆ ಅಲ್ರಕ್ಕ. ಅದಕ್ಕೆ ನೀ ಹೆಂಗಾರ ಮಾಡಿ ಅವ್ರ ಕೈಯಾಗ ಸಿಗಲಾರ್ದಂಗೆ ತಪ್ಪಿಸ್ಕೊಂಡು ಹೋಗ್ಬಿಡವ ಎಲ್ಲರ. ಅಪ್ಪ, ಇವ್ರ ಮನ್ಯಾಗ ಎಲ್ಲ ಐತಿ, ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲೇನ? ಮಾಡ್ಕೊಂಡು ಕುಂತ್ಯವ ಕಾರ್ಬಾರ. ನಿನ್ನ ಮನೆಗೆ ಕರ್ಕೊಂಡು ಬಂದಾವ ನಾ ಹುಚ್ಚವ.
ಕಾಲುಂಗ್ರ ತೊಟ್ಟಕ್ಕೆ ಅವ್ರ ಮನೆ ಸೊಸೆ ಅನ್ನಂಗಿದ್ರ ನಾ ಗಟ್ಟದೇನ್ಪ. ನನ್ನಿಂದ ಅವ್ರ ಮನೆ ಹಾಳಾಗೋದು ಬೇಡ. ನಿನ್ನ ಅರ್ಥ ಮಾಡ್ಕೊಳ್ಳು, ಅವ್ರನ್ನ ಅರ್ಥ ಮಾಡ್ಕೊಳ್ಳು. ಒಂದು ಗೊತ್ತಾಗವಲ್ದವ ನನಗೆ, ಇದು ಎಲ್ಲಿಗೆ ಹೋಗಿ ಹತ್ತುತ್ತ ಅನ್ನೋದ ತಿಳಿಯವಲ್ದವ.